ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಿಕಾಮ್ 4th ಸೆಮಿಸ್ಟರ್ನಲ್ಲಿ ಬರುವ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿರುವ ಟೈಮ್ ವ್ಯಾಲ್ಯೂ ಆಫ್ ಮನಿ ಚಾಪ್ಟರ್ನ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಬರ್ತಾ ಇದ್ವಿ. ಇದರಲ್ಲಿ ಬಂದ್ಬಿಟ್ಟು ಭಾಳ ಫಾರ್ಮುಲಾಸ್ಗಳು ಇದ್ದಾವೆ ಮತ್ತು ಆ ಫಾರ್ಮುಲಾಸ್ ಮೇಲೆ ಪ್ರಾಬ್ಲಮ್ಸ್ ಇದ್ದಾವೆ. ಅದನ್ನು ನಾವು ಒಂದೊಂದು ವಿಡಿಯೋನಲ್ಲಿ ನೋಡ್ಕೋತ ಹೋಗೋಣ. ಈಗ ನಾವು ಬಂದು ಟೈಮ್ ವ್ಯಾಲ್ಯೂ ಮನಿಯನ್ನ ಎರಡು ಟೆಕ್ನಿಕ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಂದು ಕಂಪೌಂಡ್ ಟೆಕ್ನಿಕ್ ಮತ್ತೆ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂತೇಳಿ. ಅದರಲ್ಲಿ ನಾವು ಈಗ ಕಂಪೌಂಡಿಂಗ್ ಟೆಕ್ನಿಕ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಹೋಗೋಣ. ಇದರಲ್ಲಿ ಏನಿರುತ್ತೆ ಅಂದ್ರೆ, ಈಗ ನಾವು ಈ ಇಯರ್ ನಲ್ಲಿ ಈಗ 2024 ನಲ್ಲಿ ಒಂದು ಅಮೌಂಟ್ ಅನ್ನ ನಾವು ಎಲ್ಲಾದ್ರೂ ಹೋಗಿ ಇಟ್ವಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಮಗೆ ಒಂದ್ ಕಡೆಯಿಂದ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಅದು ನಾವು ಫ್ಯೂಚರ್ ನಲ್ಲಿ ಆ ಇಂಟ್ರೆಸ್ಟ್ ಮೇಲೆ ಎಷ್ಟು ದುಡ್ಡು ಬರ್ತವೆ ನಮ್ಗೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಈ ಕಂಪೌಂಡಿಂಗ್ ಟೆಕ್ನಿಕ್ ಪ್ರಾಬ್ಲಮ್. ಈಗ ಈ ಪ್ರಾಬ್ಲಮ್ ಅಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಂಡು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಂಪೌಂಡಿಂಗ್ ಮೆಥಡ್ ನಲ್ಲಿ ಫಾರ್ಮುಲಾ ಏನಂದ್ರೆ, ಈಗ ಕಂಪೌಂಡ್ ಮೆಥಡ್ ನಲ್ಲಿ ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿದು ಎಫ್ ಈಕ್ವಲ್ ಟು ಪಿ ವಿ ಇಂಟು 1 ಪ್ಲಸ್ ಆರ್ ರೆಸ್ಟು ಎನ್. ಅಂದ್ರೆ ಇಲ್ಲಿ ಎಫ್ ಇ ಅಂದ್ರೆ ಫ್ಯೂಚರ್ ವ್ಯಾಲ್ಯೂ ಅಂತೇಳಿ, ಪಿ ವಿ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ, ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್. ಇದು ಫಾರ್ಮುಲಾ ನೋಡಿದ್ರೆ ನಿಮ್ಗೇನು ಅನಿಸ್ತಿಲ್ಲ, ಆದ್ರೆ ಒಂದು ಪ್ರಾಬ್ಲಮ್ಸ್ ಮಾಡ್ತೀವಲ್ಲ ಅದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಈ ಬಹಳ ಈಸಿ ಪ್ರಾಬ್ಲಮ್, 5 ಮಾರ್ಕ್ಸ್ಗೆ ಕೇಳ್ತಾರೆ. ಈಗ ಇಲ್ಲಿ ನಿಮ್ಗೆ ಶೋ ಆಗ್ತಿದೆಯಲ್ಲ, ಈಗ ಒಂದು ಕ್ವಶನ್ ಶೋ ಆಗುತ್ತೆ ನೋಡಿ. ಈ ಕ್ವಶನ್ ಅಲ್ಲಿ ಏನ್ ಮಾಡಿದ್ದಾರೆ, 5000 ರುಪೀಸ್ನ ಇನ್ವೆಸ್ಟ್ ಮಾಡಿದ್ದಾರೆ. ಏನ್ ಮಾಡಿದ್ರೆ 5000 ರುಪೀಸ್ನ ಇನ್ವೆಸ್ಟ್ ಮಾಡಿದ್ದಾರೆ. ಹೆಂಗ್ ಮಾಡಿದ್ದಾರೆ ಅಂದ್ರೆ, ಅನ್ಯುವಲಿ 5% ಕಂಪೌಂಡಿಂಗ್ ರಿಟರ್ನ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅದನ್ನ ಎಷ್ಟು ವರ್ಷ ಮಾಡಿದ್ದಾರೆ ಅಂದ್ರೆ 10 ಇಯರ್ಸ್ ಮಾಡಿದ್ದಾರೆ. 5000 ರುಪೀಸು 5% ಇಂಟ್ರೆಸ್ಟ್ ಮೇಲೆ 10 ಇಯರ್ಸ್ ಕೊಟ್ಟು ಮಾಡಿದ್ದಾರೆ. ಇದರಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಮತ್ತೆ ಹಾಗೆ ಕೊಟ್ಟಿದ್ದಾರೆ 10 ಇಯರ್ಸ್ ಇಂಟ್ರೆಸ್ಟ್ ಅನ್ನ ಮಾಡಿದ್ರೆ ಅವ್ರು ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇದೇನಿದೆಯಲ್ಲ ಇದು ವ್ಯಾಲ್ಯೂ ಏನಿದೆಯಲ್ಲ ಅದನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಫಾರ್ 10 ಇಯರ್ಸ್ ಅಟ್ 5% ಇಂಟ್ರೆಸ್ಟ್ ಈಸ್ 1.629 ಅಂತ ಕೊಟ್ಟಿದ್ದಾರೆ. ಆದ್ರೆ ಅಕಸ್ಮಾತ್ ಆಗಿ ಈ ವ್ಯಾಲ್ಯೂ ಅನ್ನ ಅವ್ರು ಕೊಟ್ಟಿದ್ದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇದೇ ಫಾರ್ಮುಲಾ ಮೇಲೆ ಮಾಡ್ಬೇಕು. ಆಲ್ಮೋಸ್ಟ್ ಈ ವ್ಯಾಲ್ಯೂನ ಕೊಟ್ರೆ ಫುಲ್ ಈಸಿಯಾಗಿ ಮಾಡ್ಕೊಂಡ್ ಬಿಡ್ಬೋದು. ಈಗ ಅವ್ರು ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ. ಅವ್ರು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡಬೇಕು, ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ ಟು ಪಿ ವಿ ಇಂಟು 1 ಪ್ಲಸ್ ಆರ್ ಎಷ್ಟು ಎನ್ ಅಂತ ಹಾಕಿ ಫ್ಯೂಚರ್ ವ್ಯಾಲ್ಯೂ ಏನ್ ಕಂಡುಹಿಡ್ಬೇಕು ಅದೇ ನಾವು ಕಂಡುಹಿಡ್ಬೇಕು. ಈಗ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ, ಇದು ಪ್ರೆಸೆಂಟ್ ವ್ಯಾಲ್ಯೂ 5000 ಇದೆ ತಗೊಂಡ್ವಿ. 1 ಆಗಿ ಇಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ 5% ಅಂದ್ರೆ ಎಷ್ಟಾಗುತ್ತೆ, 0.05 ಆಯ್ತು. ಅದನ್ನು 0.05 ಇಟ್ಟು. ಎನ್ ಅಂದ್ರೆ ಏನಂತ ಹೇಳಿದ್ದೆ, ನಂಬರ್ ಆಫ್ ಇಯರ್ಸ್ 10 ಇಯರ್ಸ್ ಇದೆ. ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಫ್ಯೂಚರ್ ಈಕ್ವಲ್ ಟು 5000 ಇಂಟು 1.05 ಎಷ್ಟು 10. ಇದನ್ನ ಏನ್ ಮಾಡ್ಬೇಕಂದ್ರೆ 1.05 ಎಷ್ಟು 10 ಅನ್ನ ಏನ್ ಮಾಡ್ಬೇಕಂದ್ರೆ 1.05 ಅನ್ನ 10 ಸತಿ ಮಲ್ಟಿಪಲ್ ಮಾಡಬೇಕು. ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಇದು ಅಮೌಂಟ್ 1.629 ಇದೇ ಬರುತ್ತೆ. 10 ಟೈಮ್ ಮಲ್ಟಿಪಲ್ ಮಾಡಿದ್ರು ಇದೇ ಬರುತ್ತೆ. ಅವರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅಕಸ್ಮಾತ್ ಕೊಟ್ಟಿದ್ದಿಲ್ಲ ಅಂದ್ರೆ 1.05 ನ 10 ಟೈಮ್ ಮಲ್ಟಿಪಲ್ ಮಾಡಬೇಕು. ಅವಾಗ ನಮ್ಗೆ ಏನ್ ಬರುತ್ತೆ, ಟೋಟಲ್ ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಬರೋ ಆನ್ಸರ್ ಏನಂದ್ರೆ 8145 ರುಪೀಸ್. ನಾವು 5000 10 ಇಯರ್ಸ್ ವರೆಗೂ 5% ಇಂಟ್ರೆಸ್ಟ್ ಮೇಲೆ ಏನ್ ಮಾಡ್ತಿದ್ವಿ, ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ 10 ವರ್ಷ ಆದ್ಮೇಲೆ ಆ ದುಡ್ಡು 8145 ವ್ಯಾಲ್ಯೂ ಆಗಿರುತ್ತೆ. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡು ಬರ್ತಿದ್ವಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.